ಅಕೌಂಟ್ ಮಾತಾಡ್ತಿರೋದು. ಬೆಂಗಳೂರು ಅಂತೇಳಿ ಅದೇ ಈಗ ನಮ್ಮ ಎಲ್ರಿಗೂ ಫೋನ್ ಮಾಡಿದ್ವಿ. ಈಗ ನಾವು ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸ್ತಾ ಇದೀವಿ. ಎಲ್ಲಿ ಮೈಸೂರಲ್ಲೇ ಒಗ್ಗೂಡಿಸ್ತಾ ಇದೀವಿ. ಈಗ ಯಾರು ಮಾತಾಡೋದು? ನಾನು ಗಣೇಶ ಯಾರ ಕಂಡಕ್ಟರ್ ಗಣೇಶ. ನೀನು ಮರ್ಯಾದೆ ಕೊಟ್ಟು ನೀನು ಇಷ್ಟೊತ್ತು ಮಾತಾಡಿದ್ದೆ ನಿನಗೆ ಆಯ್ತಾ? ನಿಂದು ಅವನ ಜೊತೆ ಸೇರ್ಕೊಂಡು ಅತಿರೇಕಕ್ಕೆ ಹೋಗ್ತಾ ಇದೆ. ನೀನು ಸೇರ್ಸಿದ್ದು ಸಾಕು. ನಮ್ಗೇನು ಮಾಡ್ಬೇಕಂತ ನಮ್ಗೆ ಗೊತ್ತಿದೆ. ನಿನ್ನ ಹತ್ರ ಹೇಳ್ಸ್ಕೊಂಡು ಮಾಡ್ಬೇಕಂತೇನಿಲ್ಲ. ನೀನ್ ಏನು ಮಾತಾಡ್ಬೇಕಾದ್ರೂ ಅಲ್ಲಿ ವಿಶ್ವಣ್ಣ ಇದ್ದಾನೆ, ವಿಷ್ಣುವಿನ ಹತ್ರ ಮಾತಾಡು. ಇಲ್ಲ ನಿನ್ಗ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನ್ ಸೀರಿಯಸ್ ಆಗೋವರೆಗೂ ನೀನ್ ಇದ್ ಮಾಡ್ಕೋಬೇಡ. ಇಲ್ಲಿ ಕೇಳ್ಕೊಳ್ಳಿ. ಅವನು ನೀವು ಕುಡಿದು ಬಿಟ್ಟಿದ್ದೆ ಮಾತಾಡ್ದಂಗಲ್ಲ. ಇದು ಹೋರಾಟಗಳು ಮರ್ಯಾದೆ ಕೊಟ್ಟ ಅಷ್ಟು ಮರ್ಯಾದೆ ಕೊಟ್ಟಾಯ್ತು ನಿನ್ಗೆ. ನಿನಗೇನ್ ಅಲ್ಲಿ ಹೋಗಿದಲ್ಲಿ ವಿಶ್ವಣ್ಣ ಅಂತ ನಮ್ ಲೀಡರ್ ಇದ್ದಾರೆ ಅಲ್ಲಿ. ಅವ್ರಿಗೂ ಹೇಳಿ, ಅವ್ರಿಗೆ ಮಾತಾಡಿದೀವಿ. ಈಗ ನೀನು ಅವನ ಹತ್ರ ಬೆಳಗ್ಗೆ ಹೆಂಗೋ ಮಾತಾಡಿದೆ ನೀನು ಅವ್ರನ್ನ? ಯಾರನ್ನ? ಅಯ್ಯಪ್ಪನ ವಯಸ್ಸು ಗೊತ್ತೇನೋ ನಿನ್ಗೆ? ಯಾರಪ್ಪ ಹೆಸರು? ವಿಶ್ವನಾಥ್ ಅವ್ರ ವಯಸ್ಸು ಗೊತ್ತಿದೆಯಾ ನಿನ್ಗೆ? ಅವ್ರ ಅನುಭವ ಗೊತ್ತಿದೆಯಾ ನಿನ್ಗೆ? ಅವ್ರನ್ನ ಕೇಳಿ ನೋಡಿ. ಗಣೇಶ್ ಯಾರು, ವಿಶ್ವನಾಥ್ ಕೇಳಿ. ಅಲ್ಲಲ್ಲ ನಿನ್ಗೇನು ಅವ್ರ ಬಗ್ಗೆ ಗೊತ್ತಿದ್ಯಾ ನಿಮ್ಗೆ? ಇಲ್ಲ ಏನೋ ಬೆಳಗ್ಗೆ ಹೆಂಗ್ ಮಾತಾಡ್ದೆ ನೀನ್ ಅವ್ರನ್ನ? ಹೇಳ್ತಾರ ಬೆಳಗ್ಗೆ ಹೆಂಗ್ ಮಾತಾಡ್ದೆ ನೀನ್ ಅವ್ರ ಹತ್ರ? ವಿಶ್ವಣ್ಣ ಅವ್ರ ಹತ್ರ ಮಾತಾಡಿದ್ರೆ ಗೌರವ ಕೊಟ್ಟು ಮಾತಾಡಿದ್ರು. ಗೌರವ ಹೆಂಗ್ ಕೊಟ್ಟಿದ್ದೆ ಅಂತ ನಾನು ನೋಡ್ತಾ ಇದ್ದೀನಿ. ಮರ್ಯಾದೆಗೆ ಅವ್ನ ಜೊತೆ ಸೇರ್ಕೊಂಡು ಹಾಳು ಬೀಳ್ಬೇಡ ಅಂತ ನಾನು ಮೊದ್ಲಿಂದಾನು ಹೇಳ್ತಾ ಇದ್ದೀನಿ. ಮತ್ತೆ ಅದೇ ಕೆಲಸ ಮಾಡ್ತಾ ಇದೀಯ. ಸ್ವಲ್ಪ ಬೆಳಗ್ಗೆ ಏನಾದ್ರು ಪೀರ್ಕೊಂಡಿದ್ರೆ ಹೋಗಿದ್ರೆ ಬಿತ್ಕೊಳ್ಳಿ ಮನೆಗಳಲ್ಲಿ. ಅಲೋ, ನಾವ್ ಬಿತ್ಕೋತೀರ. ನೀವು ಕಡ್ದು ಕಟ್ಟೆ ಹಾಕ್ತಿದ್ದ ಅಷ್ಟೇ ಇದೆ.